ಸಾಧ್ಯತೆಯಲ್ಲಿ 4 ರೋಡ್ ಎಸ್ ವಿಭಾಗಿ ಪ್ರಥಮ ಸೇವೆ ವಿಭಾಗದಲ್ಲಿ ಕನ್ನಪ್ಪ. ಎಸ್ ಗುಡ್ ರಿಸೀವ್. ಈ ಬಾರಿಯ ಮತ್ತೊಮ್ಮೆ ಬಲಿಷ್ಠತೆ ದಿನು ಶೂನ್ಯದಲ್ಲಿ ಪಂದ್ಯ. ಗುಡ್ ಸರ್. ಎಸ್ ಮತ್ತೊಮ್ಮೆ ಗುಡ್ ರಿಸೀವ್. ಈ ಬಾರಿ ಕಾದು ನೋಡಬೇಕಾಗಿದೆ. ಎಸ್ ಸ್ಯಾಂಡಿ ಅವರು ಸಿಡಿಸಿರುವಂತಹ ಹೊಡೆತ ಅಂಕಣದ ಒಳಭಾಗದಲ್ಲಿತ್ತು ಎಂಬಂತ ಎಸ್ ಗುಡ್ ಸರ್ವಿಸ್. ಎಸ್ ಗುಡ್ ಸರ್ವಿಸ್. ಈ ಬಾರಿ ಚೆಕ್ಔಟ್ ನ ಲಾಭ. ಸಿಕ್ಕ ಅವಕಾಶವನ್ನ ಸೇವೆಯಲ್ಲಿ ಕೈಕಡಿತವನ್ನ ಕಂಡು ಸೇವೆ ಭಾಗದಲ್ಲಿ ಕಿಟ್ಟಿ. ಯಾಸ್ ಬಲಿಷ್ಠ ಹೊಡೆತಕ್ಕೆ ಉತ್ತಮ ಒಂದು ರಿಸೀವ್ ಅನ್ನು ಕಂಡುಕೊಂಡಿದ್ದೇವೆ ಆ ಭಾಗದಲ್ಲಿ. ಯಾಸ್ ಈ ಬಾರಿ ಜಂಟಿ ಕಾರ್ಯಾಚರಣೆ ಸ್ಯಾಂಡಿ ಹಾಗೂ ಗುರುವಿನ ಮುಖೇನ 4-2 ಮುನ್ನಡೆಯಲ್ಲಿ ಶಾಂತಿಕಾಂಬ ಹೆಗಡೆ. ಈ ಬಾರಿ ಸೇವೆಯಲ್ಲಿ ಕೈಕಡಿತ ಕಿಟ್ಟಿ 3-4ರಲ್ಲಿ. ಈ ಬಾರಿ ಮತ್ತೊಮ್ಮೆ ಸಂದೇಶ 5-3ರಲ್ಲಿ ಸಾಗಿ ಅತ್ಯುತ್ತಮವಾಗಿರುವಂತಹ ಮಹಾಗಣಪತಿ ಉಪ್ಪಿನ ಪಟ್ಟಣ 4-5ರಲ್ಲಿ ವಂಚನೆ ಹೆಗಡೆ. ಕೊತ್ತಲೆ ವಿಷಯ ಸೇವೆಯಲ್ಲಿ ಓಮು ಸೇವೆಯನ್ನು ಕೈಗೆತ್ತಿಕೊಂಡು ಗುರು. ಯಾಸ್ ಓಪನ್ ನೆಟ್ಟಿನ ಲಾಭ. ಮತ್ತೊಮ್ಮೆ ಸೇವೆಯಲ್ಲಿ ಗುರು. ಇದು ಈ ಬಾರಿ ಕಮಲು 6-10. ಈ ಬಾರಿ ಪಂದ್ಯ ಸೇವೆ ವಿಭಾಗದಲ್ಲಿ ಮತ್ತೊಮ್ಮೆ ಪ್ರವೀಣ್. ಮತ್ತದೇ ತಪ್ಪು ಮುನ್ನಡೆಯನ್ನು ಕಂಡುಕೊಂಡಿರುವಂತಹ ಶಾಂತಿಕಾಂಬ ಹೆಗಡೆ. ಈ ಬಾರಿ ಸೇವೆಯಲ್ಲಿ ಕೈಕಡಿತ ಪ್ರವೀಣ್ ಕನ್ನಪ್ಪ. ಈ ಒಂದು ಪಂದ್ಯ ಡಬಲ್ ಟಚ್ ಎನ್ನುವಂತ ಒಂದು ಸೂಚನೆಯೊಂದಿಗೆ 8-12ರಲ್ಲಿ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಬೆನ್ನಟ್ಟಿ ಬರ್ತಾ ಇರ್ತಕ್ಕಂತಹ ಉಪ್ಪಿನ ಪಟ್ಟಣ. ಹಾಕಿದ್ದಾನೆ ಖಂಡಿತವಾಗಿಯೂ. ಈ ಬಾರಿ ದಿನು ಸುಭದ್ರ ಹೊಡೆತವನ್ನು ಸಿಡಿಸಿಕೊಂಡವನಿದ್ದಾನೆ. 9-12ರಲ್ಲಿ ಬೆನ್ನಟ್ಟಿ ಬರ್ತಾ ಇದೆ ಮಹಾಗಣಪತಿ ಉಪ್ಪಿನ ಪಟ್ಟಣ. ಡಿಫೆನ್ಸ್ಗೆ 13-9ರಲ್ಲಿ ಪಂದ್ಯ. ಸೇವೆಯಲ್ಲಿ ರಾಕೆಟ್ ಸ್ಪೀಡ್ ಇತ್ತು, ಆದರೆ ಸೇವೆ ನೇರವಾಗಿ ಅಂಕಣದ ಹೊರಭಾಗಕ್ಕೆ ಹೋಗಿತ್ತು ಎಂಬಂತ ಒಂದು ಸೂಚನೆಯೊಂದಿಗೆ 10-13ರಲ್ಲಿ ಒಂದು ಪಂದ್ಯ. ಗುಡ್ ಸರ್ವ್. ಈ ಬಾರಿ ಸಂದೇಶ ಸೇವೆಯಲ್ಲಿ ಕೈಕಡಿತ 11-14ರಲ್ಲಿ ಪಂದ್ಯ. ಈ ಬಾರಿ ಉಪ್ಪಿನ ಪಟ್ಟಣ ತಂಡದ ಪರವಾಗಿ ದಿನು ಸೇವೆಯಲ್ಲಿ
ಈ ಬಾರಿ ಚೆಕ್ಔಟ್ ನ ಲಾಭ ಮತ್ತೊಮ್ಮೆ ಸಂದೇಶ 15-11 15 4 ಅಂಕದ ಮುನ್ನಡೆಯನ್ನು ಪಡೆದುಕೊಂಡಿರುವಂತಹ ಶಾಂತಿಕಾಂಬ ಹೆಗಡೆ. ಬಲಿಷ್ಠ ಹೊಡೆತ 15ರಲ್ಲಿ. ಗುಡ್ ಸರ್ವಿಸ್. ಸತತವಾಗಿ ಡಿಫೆನ್ಸ್ ನ ವೈಫಲ್ಯವನ್ನ 16-12ರಲ್ಲಿ. ಈ ನಡುವೆ ಇನ್ನೊಂದು ತ್ವರಿತಗತಿಯ ಅಂಕ ಸೇರ್ಪಡೆಯಾಗಿದೆ ಶಾಂತಿಕಾಂಬ ಹೆಗಡೆ ತಂಡಕ್ಕೆ. 17-12. ಅತ್ಯುತ್ತಮವಾದ ರಿಸೀವ್ ಶಾಂತಿಕಾಂಬ ಹೆಗಡೆ. ಪ್ರಥಮ ಸುತ್ತಿನ ಕೊನೆಯ ಪಂದ್ಯ. ಈ ಬಾರಿ ಕಾದಾಡಬೇಕಿದೆ. ಚೆಕ್ಔಟ್ ನ ಲಾಭ. ತಂಡದ ಎದುರಾಳಿಯಾಗಿ ಮಹಾಸತಿ ಯುಪಿ ಈ ಒಂದು ಪಂದ್ಯ ಸಾಗಿ ಬರ್ತಾ ಇದೆ. ಸೇವೆಯಲ್ಲಿ ಕೈ ಕಡಿತವಿದೆ. ಇದರೊಂದಿಗೆ 13-19ರಲ್ಲಿ ಸೇವೆಯನ್ನು ಕೈಗೆತ್ತಿಕೊಂಡು ಕಂಬ್ಲು. ಈ ಬಾರಿ ಅದ್ಭುತವಾದಂತಹ ಹೊಡೆತವನ್ನು ಮತ್ತೊಮ್ಮೆ ಸಿಡಿಸಿಕೊಂಡು 20-13ರಲ್ಲಿ ಸೆಟ್ ಪಾಯಿಂಟ್ ಗಾಗಿ ಶಾಂತಿಕಾಂಬ ಹೆಗಡೆ ಡಿಸೈಡರ್ ಸೆಟ್ಟಿನಲ್ಲಿ 20-13ರಲ್ಲಿ. ಇದರೊಂದಿಗೆ ಪಂದ್ಯ ಸಂಪೂರ್ಣ ಮುಕ್ತಾಯ.